ಅಪ್ಲೋಡ್ ಮಾಡಿ ಆಮೇಲೆ ಇನ್ನೂ ಇದು ಡಾಕ್ಯುಮೆಂಟ್ ಯಾವಾಗ ಕೊಡ್ತಾನೆ ಪಟ ಅಂತ ರೆಡಿ ಮಾಡ್ಕೊಬಿಡಿ. ನೀನ್ ಏನು ಅವ್ರಿಗೆ ಕಳಿಸ್ತೀರ ಪಾಪನ್ನೇ, ನೀವ್ ಹೆಂಗ್ ಮಾಡ್ಬೇಕು ನೀನು? ಪಾಪ ಅವ್ರು ಬಂದ್ರೆ ನನಗೆ ಬೇಜಾರಾಗತ್ತೆ. ಏನ್ ಸರ್ ಮಾಡೋಣ, ನಾವು ಅರ್ಧಲ್ಲ ಇಡ್ಸ್ಬಿಟ್ಟಿದೀವಿ. ಅಲ್ಲ ಅದೆಲ್ಲ ಆಕ್ಟಿವ್ ಆಗಿ ಇರ್ಬೇಕು ನೀನು. ನಿನ್ ವಯಸ್ಸಲ್ಲಿ ಅವ್ರು ಹೆಂಗಿದ್ರು, ಇವತ್ತೆಲ್ಲ ನಿನ್ ವಯಸ್ಸಲ್ಲಿ ಇದ್ದಾಗ ಅವೆಲ್ಲ ಮಾಡಿರೋದು. ಅವ್ರಿಗೆ ನೀವು ರೆಸ್ಟ್ ತಗೊಳ್ಳಿ, ನಾವು ವರ್ಕ್ ಮಾಡ್ತಿಲ್ಲ. ಏನಿಲ್ಲ ಅಪ್ಲೈ ಮಾಡೋದು ಆನ್ಲೈನ್ ಮಾಡ್ಬೇಕು ಸರ್. ಈಗ ಹೆಂಗಾಗಿದೆ ಅಂದ್ರೆ ಸರ್ ಮಾಡ್ಸೋದು ತಗೊಳ್ಳೋದಿರಲಿಲ್ಲ. ಸ್ವಾಮಿ ಫ್ರೆಂಡ್ ಯಾರು ಹೇಳಿದ್ರೆ ಇಮಿಡಿಯೇಟ್ ಕಳಿಸ್ತಾ ಅಪ್ಲೋಡ್ ಆಗ್ಬೇಕಲ್ಲ ಸರ್, ಆನ್ಲೈನ್ ಹೋಗ್ಬೇಕಲ್ಲ, ಇದು ಪ್ರಾಬ್ಲಮ್. ಆನ್ಲೈನ್ ಈಗ ನೋಡಿ ಏನ್ ಗೊತ್ತಾ, ಆನ್ಲೈನ್ ಅಲ್ಲಿ ಅಷ್ಟು ಫೀಡ್ ಮಾಡ್ಬಿಟ್ಟಿರ್ತಾರೆ. ಅಲ್ಲ ಅದೇ ಸರ್, ಅದು ಕೇಳಿದಾಗ ಡಾಕ್ಯುಮೆಂಟ್ಸ್ ಹಾಕ್ಬೇಕು ಸರ್. ಈಗ ಅದನ್ನೇ ಒಂದು ತಿಂಗಳಿಂದ ಒಂದೊಂದು ತಿಂಗಳು ಕಾಯ್ಕೊಂಡಿದ್ದೀವಿ ಸರ್. ಅದು ಇಪ್ಪತ್ತಿಲ್ಲ ತಗೊಳ್ಳಲ್ಲ ಸರ್ ಅಂತ ಬಂದಿಲ್ಲ ಅಂತಂದ್ರೆ ಮುಂಚೆ ಹೆಂಗ ಒಂದ್ ಕಿತ್ತು ಹೆಂಗ ಒಂದ್ ಮಾಡ್ಬಿಡ್ತಿದ್ದ. ಅದು ಚಲನೆ ಕೊಡಲ್ಲ ನಮ್ಗೆ. ಅದೆಲ್ಲ ಫಿಲ್ ಆಗಿ ಓಕೆ ಆದ್ಮೇಲೆ ಚಲನ್ ಜನರೇಟ್ ಆಗುತ್ತೆ. ಇಲ್ಲ ಅಂದ್ರೆ ನಾವು ಸುಮ್ಮನೆ ಇಲ್ಲ ರೀ ಸರಿ ಇಲ್ಲ ರೀ ಇಂಥ ಬನ್ರಿ ಅವರು ಆ ಥರ ಇದರಲ್ಲಿ ನಮ್ಮ ಆಫೀಸಲ್ಲಿ ಮಾಡಿ ಇಟ್ಬಿಟ್ಟಿದ್ದಾರೆ ಫುಲ್ ಆನ್ಲೈನ್. ಯಾವ ಸಿಸ್ಟಮ್ ಅಲ್ಲೇ ಬರಬೇಕು. ನೀವು ಸುಮ್ಮನೆ ಅದು ತಗೊಬನ್ನಿ ಇದು ತಗೊಬನ್ನಿ ಅದು ಸೇರಿಸಿ ಅವನು ಏನಕ್ಕಿಂತದಲ್ಲ ಬೇಡ. ಆನ್ಲೈನಲ್ಲಿ ಹಾಕ್ಲಿ ಲೈಸೆನ್ಸಿ ಚಲನ್ ಬರ್ತದೆ. ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಅದು ಚಲನ್ ಬರೋಲ್ಲ. ಸೊ ನೀವು ಅದು ಹೆಂಗ ಒಂದು 29 ತಂದು ಹಾಕ್ಬಿಡಿ. ಯಾವುದಕ್ಕಿಲ್ಲ ಇಲ್ಲ ಅಂತ ಬರೆಯೋದು ಅಂದ್ರೆ ಇದಕ್ಕೆ ಅನ್ವಯಿಸೋದಿಲ್ಲ ಅಂತ ಚಲನ್ ಬರ್ತದೆ. ಓಕೆ ಸರ್, ಸ್ಟಡಿ ಮಾಡ್ತೀನಿ. ಸರ್ ಮಾಸ್ಟರ್ಸ್ ಮಾಡಿದ್ವಿ ಸರ್ ಲಂಡನ್ನಲ್ಲಿ. ಇಲ್ಲ ಅವಾಗಿಂದ ನಾನು ಹೆಸರು ಓದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಸರಿನಾ? ಸರಿ ಥ್ಯಾಂಕ್ ಯು. ತಮ್ಮಣ್ಣ ಸರಿ ಸರ್ ಥ್ಯಾಂಕ್ ಯು.